ಹಲೋ ಎವ್ರಿವಾನ್, ವೆಲ್ಕಮ್ ಟು ನನ್ನ ಪ್ರಪಂಚ. ಮಕ್ಕಳಿಗೆ ಸ್ಕೂಲ್ಗೆ ಆಲ್ರೆಡಿ ರಜಾ ಸಿಕ್ಕಾಯಿತು. ಸೊ ಡೈಲಿ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾರೆ. ಹಾಗಾಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಮೇಕೆದಾಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಜಾಸ್ತಿ ದೂರ ಏನಿಲ್ಲ, ನಮ್ಮ ಮನೆಯಿಂದ ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ. ಸೊ ಹಾಗಾಗಿ ಬೆಳಿಗ್ಗೆ ನಾವು 6:30ಗೇ ಜರ್ನಿ ಶುರು ಮಾಡಿದ್ವಿ. ನಾನು, ನನ್ನಿಬ್ಬರು ಮಕ್ಕಳು, ನನ್ನ ಗಂಡ ಮತ್ತು ಊರಿಂದ ರಿಲೇಟಿವ್ಸ್ ಬಂದಿದ್ದರು. ಸೊ ಅವ್ರ ಜೊತೆ ಹೊರಡ್ತಾ ಇದ್ದೀವಿ ನಾವು. ಈ ಸೀಸನಲ್ಲಿ ಎಲ್ಲಿ ನೋಡಿದ್ರು ಈ ಟೈಪ್ದೇ ಮರಗಳಿರುತ್ತೆ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲ ಕಡೆ. ನಾವು ಬೆಳಿಗ್ಗೆ ಬೇಗ ಮನೆ ಬಿಟ್ಟಿದ್ದರಿಂದ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ. ಜಸ್ಟ್ ಒಂದು ಟೀ ಮಾತ್ರ ಕುಡಿದು ಬಂದಿದ್ವಿ. ಸೊ ವಿ ಥಾಟ್ ಆಫ್ ಹ್ಯಾವಿಂಗ್ ಅ ಬ್ರೇಕ್ಫಾಸ್ಟ್ ಓವರ್ ಹಿಯರ್. ಹೋಟೆಲ್ ಹೆಸರು ಮಂದಾರತಿ ವೈಭವ್ ಅಂತ. ಫಸ್ಟ್ ಟೈಮ್ ನಾವು ಈ ಹೋಟೆಲಿಗೆ ಬರೋದು. ಹೋಟೆಲ್ ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತು. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿದ್ವಿ, ತಿಂಡಿ ತಿಂದು ಹೋಗೋಣ ಅಂತ. ನೋಡೋದಕ್ಕೆ ಮಾತ್ರ ಅಲ್ಲ, ಒಳಗಡೆನೂ ಚೆನ್ನಾಗೇ ಇತ್ತು, ಕ್ಲೀನಾಗಿತ್ತು. ಈವನ್ ಫುಡ್ಡು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ವಾಪಸ್ ಬರಬೇಕಾದ್ರೂ ಲಂಚ್ ಇಲ್ಲೇ ಮಾಡಿದ್ವಿ. ಲಂಚ್ ವಾಸ್ ಆಲ್ಸೋ ವೆರಿ ವೆರಿ ಗುಡ್. ಬೆಳಿಗ್ಗೆ ವಿ ಆಪ್ಟೆಡ್ ಫಾರ್ ಅ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಲಂಚ್ಗೆ ನಾವು ನಾರ್ತ್ ಇಂಡಿಯನ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಸೌತ್ ಇಂಡಿಯನ್ ಆ್ಯಸ್ ವೆಲ್ ಆಸ್ ನಾರ್ತ್ ಇಂಡಿಯನ್. ಕಿಡ್ಸ್ ವೇ ರಿಯಲಿ ಹಂಗ್ರಿ. ಸ್ವಲ್ಪ ತಿಂಡಿ ತಿಂದಿದ್ದೆ ಸ್ವಲ್ಪ ಚಾರ್ಜ್ ಆದರು ಎಲ್ಲ ಮಕ್ಕಳು. ಮೈ ಡಾಟರ್ದು ಆಲ್ವೇಸ್ ಅವಳು ಎಲ್ಲಿ ಹೋದರೂ ಬರೀ ಒಂದು ವಡ ಮಾತ್ರ ತೊಗೊಂಡು ಕೂತ್ಕೊಳ್ತಾಳೆ. ಆ್ಯಂಡ್ ಮಗನಿಗಂತೂ ಮಸಾಲೆ ದೋಸೆ. ಇವಿಬ್ರದ್ದು ಎರಡು ಫೇವ್ರೆಟ್ ಇದು, ಮಸಾಲೆ ದೋಸೆ ಆ್ಯಂಡ್ ವಡ. ಸೊ ಹಾಗಾಗಿ ಅದನ್ನೇ ತಗೊಂಡ್ವಿ ಇವತ್ತು. ಎರಡೂ ತುಂಬ ಚೆನ್ನಾಗಿತ್ತು. ತಿಂಡಿ ತಿಂದ ನಂತರ ಇಲ್ಲೇ ವಾಶ್ರೂಮ್ಗೆ ಹೋದ್ವಿ. ಈವನ್ ದ್ಯಾಟ್ ವಾಸ್ ವೆರಿ ಕ್ಲೀನ್, ತುಂಬ ಕ್ಲೀನಾಗಿಟ್ಟಿದ್ರು ವಾಶ್ರೂಮ್ ಕೂಡ. ಇಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಾವು ಸಂಗಮಕ್ಕೆ ಬರ್ತಿದ್ದ ಹಾಗೇ ಅಲ್ಲಿ ಚೆಕಿಂಗ್ ಮಾಡ್ತಿದ್ರು. ಮೇ ಬಿ ಇವಾಗ ಇಲೆಕ್ಷನ್ಸ್ ಅಂತ ಚೆಕ್ ಮಾಡ್ತಾ ಇದ್ದರು ಅಥವಾ ಡೈಲಿ ಇರುತ್ತೋ, ಐ ಹ್ಯಾವ್ ನೋ ಐಡಿಯಾ. ಯಾಕಂದರೆ ನಾವು ಇದು ಫಸ್ಟ್ ಟೈಮ್ ಈ ಕಡೆ ಬಂದಿದ್ದೆ. ಸೊ ಚೆಕ್ ಮಾಡಿ ಕಳಿಸಿದ್ರು. ಮಗಳಿಗಂತೂ ಕಾರಲ್ಲಿ ಕೂತು ಸುಸ್ತಾಗಿತ್ತು. ಇಲ್ಲಾಂದ್ರೂ ಮಲ್ಕೊಳ್ಳೋದೆ ಯಾವಾಗ ಕಾರಲ್ಲಿ ಕೂತ್ಕೊಂಡ್ರು. ಸೊ ಆಫ್ಟರ್ 2.5 hours ಆಫ್ ಜರ್ನಿ ನಾವು ಮೇಕೆದಾಟು ಸಂಗಮ ರೀಚ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ವೀಕ್ ಡೇಸ್ ಆಗಿದ್ದರಿಂದ ಜಾಸ್ತಿ ಜನ ಇರಲಿಲ್ಲ. ತುಂಬ ಕಾಮ್ ಆಗಿದೆ ಈ ಪ್ಲೇಸ್. ಬರೀ ಇದು ತಿಂಡಿ ಮಾರೋ ಅಜ್ಜಿ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆನಂತರ ಬಂದರು ಸ್ವಲ್ಪ ಜನ. ಈಗ ಸಮ್ಮರ್ ಇದ್ದಿದ್ದರಿಂದ ಜಾಸ್ತಿ ನೀರು ಇಲ್ಲ ಇಲ್ಲಿ.
ಸೊ ನಿಮ್ಗೆ ಗೊತ್ತಾಗ್ಬೋದು ನೋಡಬೇಕಿದ್ರೇ, ಜಾಸ್ತಿ ನೀರೇನಿಲ್ಲ. ಇದೇ ಕಾವೇರಿ ನದಿ. ಆ ಕಡೆ ಮೇಕೆದಾಟು ಇದೆ. ಇದು ಸ್ಮಾಲ್ ರಿವರ್ ಏನಿದೆಯಲ್ಲ, ಇದನ್ನು ಕ್ರಾಸ್ ಮಾಡಿ ನಾವು ಹೋಗಬೇಕು. ಅಲ್ಲಿ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಕೆದಾಟುಗೆ. ಯೂಶ್ವಲಿ ಮಳೆಗಾಲದಲ್ಲಿ ಇಲ್ಲಿ ತುಂಬ ಮೇಲೇ ನೀರು ಬರುತ್ತೆ ಅಂತ ಹೇಳಿದರು ಆ ಅಜ್ಜಿ. ನಾವು ನದಿ ಕ್ರಾಸ್ ಮಾಡಿ ಬಸ್ಸಲ್ಲಿ ಹೋದ್ವಿ. ಪರ್ ಹೆಡ್ 100 ರೂಪೀಸ್ ತೊಗೊಂಡ್ರು ಅವರು. ಆ್ಯಸ್ ಐ ಸೆಡ್, ನಾವು ವೀಕ್ ಡೇಸ್ ಹೋಗಿದ್ರಿಂದ ಬೇರೆ ಯಾರೂ ಇರಲಿಲ್ಲ, ಬರೀ ನಾವು ಮಾತ್ರ ಇದ್ವಿ. ಸೊ ಹಾಗಾಗಿ ನಮ್ಮನ್ನು ಇಲ್ಲಿಂದ ಅವರು ಮೇಕೆದಾಟುಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸ್ಸಲ್ಲಿ. ಟು ಬಿ ವೆರಿ ಆನೆಸ್ಟ್, ನಮಗಂತೂ ತುಂಬ ಭಯ ಆಗಿತ್ತು ಆ್ಯಕ್ಚುಲಿ ನನಗೆ. ಯಾಕಂದರೆ ಬೇರೆ ಯಾರೂ ಇರಲಿಲ್ಲ, ನಾವು ಮಾತ್ರ ಇದ್ವಿ. ಆಮೇಲೆ ಅವರು ಡ್ರೈವರ್ ಸುಮ್ಮನೆ ತಮಾಷೆಗೆ ಹೇಳಿದರು ಅಥವಾ ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ, ಇಲ್ಲಿ ಅವಾಗವಾಗ ಆ್ಯನಿಮಲ್ಸ್ ಎಲ್ಲ ಬರ್ತಿರುತ್ತಂತೆ. ಸೊ ನನಗಂತೂ ತುಂಬಾ ಹೆದರಿಕೆ ಆಯಿತು. ಇಂಥ ಕಾಡಲ್ಲಿ ಯಾರೂ ಇಲ್ಲ, ಬರೀ ನಾವು ಮಾತ್ರ ಇದ್ದೀವಿ ಅಂತ. ನಮಗೆ ಸಫಾರಿಯಲ್ಲಿ ಹೋಗೋ ಥರನೇ ಫೀಲ್ ಆಗ್ತಾಯಿತ್ತು. ಅಲ್ಲಲ್ಲಿ ವಿ ಕುಡ್ ಸ್ಪಾಟ್ ಸಮ್ ಡಿಯರ್ ಆ್ಯಂಡ್ ಆಲ್. ಅದರ್ ದ್ಯಾನ್ ದ್ಯಾಟ್ ಬೇರೆ ಯಾವ ಆ್ಯನಿಮಲ್ಸ್ ಇರಲಿಲ್ಲ. ಫಾಕ್ಸ್ ಇತ್ತು, ಹೌದು, ಅವರು ಫಾಕ್ಸ್ ತೋರಿಸಿದ್ರು. ಬಸ್ಸಲ್ಲಿ ಮೇಲೇ ಸ್ಟಾಪ್ ಮಾಡಿ ನಮ್ಮನ್ನು ಡ್ರೈವರ್ ಕೆಳಗಡೆ ಕಳಿಸಿದ್ರು. ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ, ಅಲ್ಲಿ ಕೆಳಗಡೆ ಹೋದರೆ ನಮಗೆ ವಿ ಕ್ಯಾನ್ ಸಿ ದಿಸ್ ವ್ಯೂ. ತುಂಬಾ ಚೆನ್ನಾಗಿತ್ತು, ಅಮೇಝಿಂಗ್ ವ್ಯೂ ಕೆಳಗಡೆ. ಬೇಸಿಗೆ ಇದರಿಂದ ಜಾಸ್ತಿ ನೀರು ಇರಲಿಲ್ಲ, ಇಲ್ಲಾಂದರೆ ಇಲ್ಲೆಲ್ಲ ನೀರು ಇರ್ತದಂತೆ. ಸಿ ದ ವಾಟರ್, ಓ ಮೈ ಗಾಡ್, ಆ್ಯಕ್ಚುಲಿ ತುಂಬ ಸ್ಕೇರಿನೂ ಇತ್ತು. ಮತ್ತು ಅಲ್ಲಲ್ಲಿ ಒಂಥರ ಬಾವಿ ಥರನೇ ಇದೆ, ಬಂಡೆಕಲ್ಲು ಒಳಗಡೆಯಿಂದನೇ. ಇಟ್ಸ್ ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ಅ 1 day ಟ್ರಿಪ್. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ವೆರಿ ನೈಸ್ ಪ್ಲೇಸ್. ನೋಡಿ ಎಷ್ಟು ಚೆನ್ನಾಗಿದೆ ಆ ಬಂಡೆಕಲ್ಲುಗಳೆಲ್ಲ. ನನ್ನ ಮಕ್ಕಳಿಗೆ ತುಂಬ ಭಯ ಆಗಿತ್ತು, ಅದಕ್ಕೆ ಅವರೆಲ್ಲ ಅಲ್ಲೇ ಕೂತಿದ್ರು, ಕೆಳಗಡೆ ಬರಲಿಲ್ಲ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಅಕ್ಕನ ಮಗಳು ಮಾತ್ರ ಕೆಳಗಡೆ ಹೇಳ್ಕೊಂಡು ಬಂದ್ವಿ. ಬಿಕಾಸ್ ಇಲ್ಲಿವರೆಗೂ ಬಂದ ನಂತರ ಇದನ್ನೆಲ್ಲ ನೋಡಲೇಬೇಕಿತ್ತು ನಮಗೆ. ಸೊ ಇದು ಮೇಲಿಂದ ವ್ಯೂ, ಮೇಲಿಂದ ಹೀಗೆ ಕಾಣಿಸ್ತಿದೆ. ಇನ್ನೊಂದ್ಸಲ ಮಳೆಗಾಲದಲ್ಲೂ ಬರಬೇಕು ಅಂತ ಅನಿಸುತ್ತೆ. ನೀರೆಲ್ಲ ಬಾದ ನಂತರ ಹೇಗೆ ಕಾಣಿಸುತ್ತೆ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಮಳೆಗಾಲದ ವ್ಯೂವನ್ನು. ಅಲ್ಲಿಂದ ಬಂದ ನಂತರ ಸ್ವಲ್ಪ ಹೊತ್ತು ಇಲ್ಲೇ ನೀರಲ್ಲಿ ಆಟ ಆಡಿದ್ವಿ. ರಜದಲ್ಲಿ ಬೇರೆಲ್ಲೂ ಹೋಗೋ ಅವಶ್ಯಕತೆಯೇ ಇಲ್ಲ. ನಮ್ಮ ಬೆಂಗಳೂರಲ್ಲೇ ಎಷ್ಟೊಂದು ಜಾಗ ಇದೆ ಪಿಕ್ನಿಕ್ ಮಾಡೋದಕ್ಕೆ, ಔಟಿಂಗ್ ಹೋಗೋದಕ್ಕೆ. ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಐ ಗೆಸ್. ಇಲ್ಲಿ ಅದೆಷ್ಟು ಮಂಗಗಳಿದೆ ಅಂದರೆ ನನ್ನ ಕೈಯಿಂದ ಅದು ಚರ್ಮುರಿ ಪ್ಯಾಕೆಟ್ ತಗೊಂಡು ಹೋಗಿ ಮರದ ಮೇಲೆ ಕೂತ್ಕೊಂಡು ತಿಂತಾ ಇದೆ. ನಾವು ಬರಬೇಕಿದ್ರೆ ಸುಮಾರು ಫ್ಯಾಮಿಲೀಸ್ ಬಂದರು. ಹಾಗೆ ಅಡುಗೆ ಮಾಡೋದಕ್ಕೆ ಸಾಮಾನೆಲ್ಲ ತಂದಿದ್ರು. ಐ ಥಿಂಕ್ ಅದನ್ನು ನಾವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮ್. ಅಡುಗೆ ಸಾಮಾನೆಲ್ಲ ತಂದು ಇಲ್ಲೇ ನೇಚರಲ್ಲೇ ಅಡುಗೆ ಮಾಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.